ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂಟ್ಗೆ. ಯಾರೆಲ್ಲ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ ನೋಡ್ತಿದ್ರು, ನಿಮ್ಗೆ ಗೊತ್ತಿರೋ ಹಾಗೆ ಭಾಳಷ್ಟು ಸ್ಟೂಡೆಂಟ್ ಕೇಳ್ತಿದ್ರಿ ಅಣ್ಣ ಎಡಿಟಿಂಗ್ ಟೈಮ್ ಎಲ್ಲಿವರೆಗೂ ಇದೆ ಆ್ಯಂಡ್ ರಿಸಲ್ಟ್ ಯಾವಾಗ ಬರುತ್ತೆ. ಓಕೆ, ಈ ಒಂದು ಎರಡು ಡೇಟ್ ಬಗ್ಗೆ ಸ್ವಲ್ಪ ಹೇಳಿ, ಸ್ವಲ್ಪ ಇನ್ಫಾರ್ಮೇಷನ್ ಬೇಕಿತ್ತು ಅಂತ ಕೇಳಿದ್ರಿ. ಸೊ ಹಂಗಾಗ್ಬಿಟ್ಟು ಸೆಕೆಂಡ್ ರೌಂಡ್ ಅನ್ನೋದು ಆಪ್ಷನ್ ಎಂಟ್ರಿ ಅಂತ ಏನು ಕರಿತೀವಿ, ಇದು ಜಸ್ಟ್ ಎಡಿಟ್ ಆಗಿರ್ತದೆ, ಯಾವುದೇ ರೀತಿ ಆ್ಯಡ್ ಮಾಡೋಕ್ಕೆ ಬರಲ್ಲ ಕಾಲೇಜಸ್ನ. ಓಕೆ, ನಿಮ್ಗೆ ಆಪ್ಷನ್ ಎಂಟ್ರಲ್ಲಿ ಕಾಲೇಜ್ ಶೋ ಆಗ್ತವೆ. ಓಕೆ, ಎಲ್ಲನೂ ಶೋ ಆಗ್ತವೆ. ಬಟ್ ಮುಂದ್ಗಡೆ ಅಂದರೆ ಆಪ್ಷನ್ ಮಾಡ್ಬೇಕಂತಂದ್ರೆ ಅಂದರೆ 1 2 3 ಈ ರೀತಿ ನಂಬರ್ ಕೊಡ್ಬೇಕಂತಂದರೆ ಬಾಕ್ಸ್ ಬರಲ್ಲ. ಇಟ್ ಮೀನ್ಸ್ ಅಂದರೆ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಬರಲ್ಲ ಅಂತ ಅರ್ಥ. ಓಕೆ, ಈ ಕೊನೆಯದಾಗಿ ಹೇಳೋದಾದಂದರೆ ಸರ್, ಈಗ ನಾನು ಇವಾಗ ಅವ್ರು ಬಿಟ್ಟಿರ್ತಕ್ಕಂಥ ಒಂದು ಸೆಕೆಂಡ್ ರೌಂಡ್ ಶೆಡ್ಯೂಲ್ ನೋಡೋದಾದಂದರೆ ಇಲ್ಲಿ ಕಾಣಿಸ್ತಿದೆ ಕೆಳಗಡೆ ಬಂದರೆ. ಓಕೆ, ನಿಮ್ಗೆ ಆಳೆ ಅಂದರೆ ಒಂದು ಸೀಟ್ ಮೆಟ್ರಿಕ್ಸ್ ಅದನ್ನೆಲ್ಲನೂ ಕೂಡ 8/9/2024 ಬಿಟ್ಟರು. ಓಕೆ, 11 AM ಅಂತಂದಿದ್ರು, ಬಟ್ ಲೇಟಾಗಿ ಬಿಟ್ಟಿದ್ದಾರೆ. ಬಟ್ ಕೆಲವೊಂದಿಷ್ಟು ಕೋರ್ಸ್ಗಳು ಸ್ವಲ್ಪ ಲೇಟಾಗಿ ಬಿಟ್ಟರು. ಅದಾದ ತಕ್ಷಣ ಏನಪ್ಪ ಅಂದರೆ ನಿಮಗೆ ಕಾಶನ್ ಡಿಪಾಸಿಟ್ ಮಾಡೋಕ್ಕೆ ಕೂಡ ಟೈಮ್ ಕೊಟ್ಟರು. ಅದಾದ ತಕ್ಷಣ ಏನಪ್ಪ ಅಂದರೆ ಇವಾಗ ಓಕೆ, ನೀವು ಆಪ್ಷನ್ ಎಂಟ್ರಿ ಡಿಲೀಟು ಅಥವಾ ರಿಅರೇಂಜು ಮಾಡಿಫೈ ಮಾಡೋಕ್ಕೆ ಏನು ಮಾಡಿದ್ದಾರೆ ಅಂತಂದರೆ 8/9/2024 ಅಂತಂದರೆ ನಿಮಗೆ ಮಧ್ಯಾಹ್ನ 2 ಗಂಟೆ ನಂತರ ಅಂತ ಹೇಳಿದ್ರೆ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು ಅಂದರೂ ಕೂಡ ಬಿಟ್ಟರು. ಓಕೆ, ಬಿಟ್ಟಿದ್ದಾರೆ. ಅಪ್ ಟು ಎಲ್ಲಿವರೆಗೂ ಇದೆ ಅಂತಂದರೆ ಇವತ್ತು ಎಷ್ಟನೇ ತಾರೀಕು 11. ಓಕೆ, ಅಂದರೆ 11/9/2024 ಅಪ್ ಟು 2 PM ಅಂತಂದರೆ ಇವತ್ತು ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಟೈಮ್ ಇದೆ. ಓಕೆ, ಎಕ್ಸ್ಟೆಂಡೆಡ್ ಮಾಡಲ್ಲ, ಅದೊಂದು ನೆನ್ಪಿಟ್ಕೋಬೇಕು. 2 ಗಂಟೆ ಆದ ತಕ್ಷಣ ಕ್ಲೋಸ್ ಆಗುತ್ತೆ, ಸಡನ್ನಾಗಿ ಕ್ಲೋಸ್ ಆಗುತ್ತೆ. ಓಕೆ, ಅಲ್ಲಿವರೆಗೂ ನಿಮಗೆ ಎಷ್ಟೊತ್ತಾಗುತ್ತೋ ಅಂದರೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಬಿಡ್ರಿ. ಓಕೆ, ಇನ್ ಕೇಸ್ ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡೆಡ್ ಮಾಡಿದರೂ ಭಾಳ ಟೈಮ್ ಎಕ್ಸ್ಟೆಂಡೆಡ್ ಮಾಡಲ್ಲ, ಬಟ್ ಮಾಡಲ್ಲ ಅನ್ಕೊಂಬಿಡ್ರಿ, ಖಂಡಿತ ಮಾಡಲ್ಲ. ಯಾಕಂದರೆ ಇದು ಸೆಕೆಂಡ್ ರೌಂಡ್ಗೆ ಏನು ಮಾಡಲ್ಲ. ಓಕೆ, ಫಸ್ಟ್ ರೌಂಡ್ಗೆ ಎಕ್ಸ್ಟೆಂಡೆಡ್ ಮಾಡಬೇಕಾಗಿತ್ತು, ಮಾಡಿದರು. ಈ ಸೆಕೆಂಡ್ ರೌಂಡ್ಗೆ ಅಂತೂ ಮಾಡಲ್ಲ. ಓಕೆ, ಏನಿದ್ರು ಕೂಡ ಇನ್ನೂ ಸ್ವಲ್ಪ ಟೈಮ್ ಐತಲ್ಲ, ಈಗ ಹೋಗ್ಬಿಟ್ಟು ಬೇಗ ಮಾಡಿರಿ. ಅದಾದ ನಂತರ ರಿಸಲ್ಟ್ ಯಾವಾಗ ಬರುತ್ತಪ್ಪ ಅಂತ ನೋಡೋದಾತಂದರೆ ರಿಸಲ್ಟ್ ಬಗ್ಗೆ ಸ್ವಲ್ಪ 2 ಇಂಪಾರ್ಟೆಂಟ್ ಬಾಕ್ಸ್ಗಳು ಕೊಟ್ಟಿದ್ದಾರೆ. ಒಂದು ತಿಳ್ಕೊಬೇಕು, ಒಂದು ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ ಅಂತಂದು ಆ್ಯಂಡ್ ಒಂದು ಅಂತಿಮ ಸೀಟು ಹಂಚಿಕೆ ಫಲಿತಾಂಶ ಅಂದರೆ 2 ಸೆಕೆಂಡ್ ರೌಂಡ್ದು. ಬಟ್ ಡೇಟ್ನ ಮೆನ್ಷನ್ ಮಾಡಿಲ್ಲ. ಇಟ್ ಮೀನ್ಸ್ ಅರ್ಥ ಮಾಡ್ಕೋಬೇಕು, ಇವತ್ತು 2 ಗಂಟೆಗೆ ಏನಾದರೂ ಕ್ಲೋಸ್ ಆಯಿತು ಅಂದ್ಕೋರಿ ಆಪ್ಷನ್ ಎಂಟ್ರಿ. ಓಕೆ, ಇವತ್ತೇ ಒಂದು ರಾತ್ರಿ ಒಳಗಡೆ ಒಂದು ತಾತ್ಕಾಲಿಕ ಸೀಟು ಹಂಚಿಕೆ ಅಂತ ಆಗ್ಬೋದು, ಅಥವಾ ನಾಳೆ ಆಗ್ಬೋದು. ಓಕೆ, ನಾಳೆ ತಾತ್ಕಾಲಿಕ ಸೀಟು ಹಂಚಿಕೆ ಅದೇ ಫೈನಲ್ ಇರ್ತದೆ, ಭಾಳ ಏನು ಚೇಂಜಸ್ ಆಗೋಲ್ಲ. ನೆನ್ಪಿಡ್ಕೋಬೇಕು, ಏನು ಕೂಡ ಚೇಂಜಸ್ ಆಗೋಲ್ಲ. ತಾತ್ಕಾಲಿಕದಿಂದ ಬರೋದೇ ಅದೇ ಫೈನಲ್ ಅನ್ಕೊಂಬಿಡ್ರಿ. ಇವತ್ತು ಬರಲಿಲ್ಲ ಅಂದರೂ ಕೂಡ ನಾಳೆ ಅಥವಾ ನಾಡಿದ್ರೊಳಗೆ ಖಂಡಿತ ಟೈಮಿಂಗ್ ಹೇಳಿಲ್ಲ, ಬಟ್ ಮೆನ್ಷನ್ ಮಾಡಬೇಕಿತ್ತು. ಇಲ್ಲಿ ಮಾಡದೆ ಹೋಗಿದ್ರು ಕೂಡ ಏನಾಗುತ್ತೆ ಅಂತಂದರೆ ಟ್ವಿಟರಲ್ಲಾದರೂ ಒಂದು ಮೆನ್ಷನ್ ಮಾಡ್ತಾರೆ. ಮಾಡಿದ ತಕ್ಷಣ ತಿಳಿಸ್ತೀನಿ. ಓಕೆ, ಸದ್ಯಕ್ಕಂತೂ ಡೇಟ್ ಮೆನ್ಷನ್ ಮಾಡಿಲ್ಲ. ಅವ್ರು ಇವತ್ತು ಕ್ಲೋಸ್ ಆಗೋದು ಅಷ್ಟು ಹೇಳಿದ್ರು. ಅಂದರೆ ಇವತ್ತು 2 ಗಂಟೆ ಮಧ್ಯಾಹ್ನ 2 ಗಂಟೆ ಏನಾಗುತ್ತೆ ನಿಮ್ಮ ಆಪ್ಷನ್ ಎಂಟ್ರಿ ಅನ್ನೋದು ಕ್ಲೋಸ್ ಆಗುತ್ತೆ. ಬಟ್ ರಿಸಲ್ಟ್ ಬಗ್ಗೆ ಏನೂ ಕೂಡ ಮೆನ್ಷನ್ ಮಾಡಿಲ್ಲ. ವಿಲ್ ಬಿ ಪಬ್ಲಿಷ್ಡ್ ಲೇಟರ್ ಅಂತ ಹೇಳಿದ್ರೆ, ಅಂದರೆ ಪಬ್ಲಿಷ್ ಮಾಡ್ತಾರೆ ಯಾವಾಗ ಏನು ಅಂತಂದು ವೇಟ್ ಮಾಡೋಣ. ಓಕೆ, ಇವತ್ತು 2 ಗಂಟೆ ಕ್ಲೋಸ್ ಆಯ್ತಂದರೆ ಇವತ್ತೇನಾದರೂ ಕೇಳಿದವ್ರು ಹೇಳಬೇಕು ಯಾವ ರಿಸಲ್ಟ್ ಬರುತ್ತೆ ಅಂತಂದು. ಬಿಟ್ಟ ತಕ್ಷಣ ಹೇಳ್ತೀನಿ. ಅಲ್ಲಿವರೆಗೂ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.